ಸ್ನೇಹಿತರೆ, ಇವತ್ತು ನಾವು ಡಿಜಿ ಲಾಕರ್ನ ಒಂದು ಡ್ರೈವ್ ನಲ್ಲಿ ಯಾವ ರೀತಿ ನಾವು ಯಾವ್ದಾದ್ರು ಫೈಲ್ ಅನ್ನ ಅಪ್ಲೋಡ್ ಮಾಡಬಹುದು ಅಂತ ಚರ್ಚೆ ಮಾಡೋಣ. ಅಲ್ಲಿ ನಾವು ಒಂದ್ GB ವರೆಗೆ ಉಚಿತವಾಗಿ ನಮಗೆ ಡ್ರೈವ್ ಸ್ಟೋರೇಜ್ ಸಿಗುತ್ತೆ ಡಿಜಿ ಲಾಕರ್ ಆಪ್ ನಲ್ಲಿ. ನಾನು ಇದ್ರ ಬಗ್ಗೆ ಆಲ್ರೆಡಿ ಒಂದ್ಸಾರಿ ವಿಡಿಯೋ ಮಾಡಿದ್ದೆ ಸ್ನೇಹಿತರೆ. ಆ ಒಂದು ಸ್ಟೋರೇಜ್ ನಲ್ಲಿ ನಾವು ಯಾವ ರೀತಿ ನಾವು ಫೈಲ್ಸ್ ಗಳನ್ನ, ನಮ್ಮ ಫೋಟೋ ಇರ್ಬೋದು ಅಥವಾ ವಿಡಿಯೋ ಇರ್ಬೋದು, ಯಾವುದೇ ಫೈಲ್ಸ್ ಅನ್ನ ನಾವು ಅಪ್ಲೋಡ್ ಮಾಡಿ ಸ್ಟೋರೇಜ್ ಮಾಡಿ ಇಟ್ಕೋಬಹುದು ಅಂತ ಹೇಳ್ತೀನಿ. ಯಾವ್ದಾದ್ರು ಡಾಕ್ಯುಮೆಂಟ್, ಫೋಟೋ ಇದೆ, ಇಂಪಾರ್ಟೆಂಟ್ ಇದೆ, ನಮ್ಮ ಫೋನ್ ಅಲ್ಲಿ ಇದ್ರೆ ಡಿಲೀಟ್ ಆಗುವಂತ ಸಾಧ್ಯತೆಗಳಿದೆ ಅಂದ್ರೆ ನೀವು ಡಿಜಿ ಲಾಕರ್ ನ ಡ್ರೈವ್ ನಲ್ಲಿ ಆಡ್ ಮಾಡಿ ಇಟ್ಕೋಬಹುದು. ಅದನ್ನ ಯಾವಾಗ ಬೇಕಾವಾಗ ನೀವು ಮರಳಿ ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಇವನ್ ನೀವು ಡಿಜಿ ಲಾಕರ್ ಆಪ್ ನ ಡಿಲೀಟ್ ಮಾಡಿದ್ರು ಕೂಡ ಆ ಒಂದು ಫೈಲ್ ಅನ್ನೋದು ಡಿಲೀಟ್ ಆಗಿರೋದಿಲ್ಲ. ನೀವು ಮರಳಿ ಆ ಆಪ್ ನ ಯಾವಾಗ ಇನ್ಸ್ಟಾಲ್ ಮಾಡಿಬಿಟ್ಟು ಲಾಗಿನ್ ಮಾಡ್ತೀರಾ, ಮರಳಿ ಯಾವಾಗ ಸಿಗುತ್ತೆ. ಈ ರೀತಿ ನಾವು ಆ ಒಂದು ಡಿಜಿ ಲಾಕರ್ ನಲ್ಲಿ ಯಾವ ರೀತಿ ನಾವು ನಮ್ಮ ಒಂದು ಫೈಲ್ ನ ಆಡ್ ಮಾಡ್ಕೋಬೇಕು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ, ಅಥವಾ ಅಪ್ಲೋಡ್ ಮಾಡೋದನ್ನ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ನಾನು ಡಿಜಿ ಲಾಕರ್ ಆಪ್ ನ ಓಪನ್ ಮಾಡ್ತೀನಿ. ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಡ್ರೈವ್ ಅಂತ ಆಪ್ಷನ್ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿದೆ ನೋಡಿ, ಸ್ವಲ್ಪ ಕೆಳಗಡೆ ಬಂದು ಇಲ್ಲಿ ನಿಮಗೆ ಈ ಒಂದು ಡ್ರೈವ್ ಆಪ್ಷನ್ ನೋಡೋದಕ್ಕೆ ಸಿಗದೆ ಹೋದ್ರೆ ಇಲ್ಲಿ ಕೆಳಗಡೆ ಮೆನ್ಯೂ ಅಂತ ಒಂದು ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮೆನ್ಯೂ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಬಹುದು ನಮ್ಮ ಹೆಸರಿನ ಕೆಳಗಡೆ ಡ್ರೈವ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣದಲ್ಲಿ ನೇರವಾಗಿ ನಿಮಗೆ ಡ್ರೈವ್ ಅನ್ನೋದು ಓಪನ್ ಆಗುತ್ತೆ. ಈ ರೀತಿ ಓಪನ್ ಆಗುತ್ತೆ ಸ್ನೇಹಿತರೆ, ಡಿಜಿ ಲಾಕರ್ ಡ್ರೈವ್ ಅಂತ. ಇಲ್ಲಿ ಸ್ಟೋರೇಜ್ ಕೂಡ ತೋರಿಸ್ತಾ ಇದೆ, 1 GB ಸ್ಟೋರೇಜು. ನಂತರದಲ್ಲಿ ಇಲ್ಲಿ ಯಾವ್ದಾದ್ರು ಫೈಲ್ ನ ನಾವು ಅಪ್ಲೋಡ್ ಮಾಡಬೇಕು ಅಂದ್ರೆ ಇಲ್ಲಿ ನೋಡಿ, ಆಲ್ರೆಡಿ ನಾನು ಕೆಲವೊಂದಿಷ್ಟು ಫೈಲ್ಸ್ ನ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಂತರದಲ್ಲಿ ಇಲ್ಲಿ ಕೆಳಗಡೆ ಪ್ಲಸ್ ನ್ಯೂ ಅಂತ ಒಂದು ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಹೇಳ್ತೀನಿ ನೋಡಿ ಯಾವ ರೀತಿ ಅಂತ. ಇಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ನ್ಯೂ ಫೋಲ್ಡರ್, ಅಪ್ಲೋಡ್ ಫೈಲು, ಓಪನ್ ಕ್ಯಾಮ್ರಾ ಅಂತ ಇದೆ. ನೀವು ಹೊಸ ಫೋಲ್ಡರ್ನು ಕೂಡ ಕ್ರಿಯೇಟ್ ಮಾಡ್ಕೋಬಹುದು, ಫೈಲ್ನ ಅಪ್ಲೋಡ್ ಮಾಡಬಹುದು. ಕೆಳಗಡೆ ಓಪನ್ ಕ್ಯಾಮ್ರಾ ಅಂದ್ರೆ ಕ್ಯಾಮ್ರಾ ಓಪನ್ ಮಾಡಿಬಿಟ್ಟು ನೀವು ಫೋಟೋನು ಕೂಡ ಕ್ಲಿಕ್ ಮಾಡಿ ಹಾಕಬಹುದು. ಇಲ್ಲಿ ನಾನು ಸದ್ಯಕ್ಕೆ ಅಪ್ಲೋಡ್ ಫೈಲ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಅಂದ್ರೆ ನನ್ನ ಫೋನಲ್ಲಿ ಸೇವ್ ಇರುವಂಥ ಫೈಲ್ಸ್ನ ಅಥವಾ ಫೋಟೋಸ್ನ ನಾನು ಅಪ್ಲೋಡ್ ಮಾಡೋದನ್ನ ಹೇಳ್ತೀನಿ. ಇಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡಬಹುದು, ಇಲ್ಲಿ ನಮ್ಮ ಒಂದು ಕ್ಯಾಮ್ರಾ ಫೋಲ್ಡರ್ ಅಲ್ಲಿ ಓಪನ್ ಆಗಿದೆ. ನಂತರದಲ್ಲಿ ಮೇಲ್ಗಡೆ ತ್ರೀ ಡಾಟ್ಸ್ ಇಲ್ಲಿಂದ ನೇರವಾಗಿ ಯಾವುದಾದ್ರೂ ಒಂದು ಫೋಟೋನ ನೀವು ಅಪ್ಲೋಡ್ ಮಾಡಬಹುದು. ಇಲ್ಲ ಅಂದ್ರೆ ಈ ಮೇಲ್ಗಡೆ 3 ಡಾಟ್ಸ್ ಇದೆ ಸ್ನೇಹಿತರೆ, 3 ಲೈನ್ಸ್ ಇದೆ, 3 ಗೆರೆಗಳು. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಬೇರೆ ಫೋಲ್ಡರ್ ಅಲ್ಲಿ ಇರುವಂತ ಫೈಲ್ಸ್ ಕೂಡ ನೀವು ಅಪ್ಲೋಡ್ ಮಾಡಬಹುದು. ಇಲ್ಲಿ ನೋಡಿ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬೇರೆ ಗ್ಯಾಲರಿನಲ್ಲಿ ಇರುವಂತ ಯಾವುದೇ ಫೋಲ್ಡರ್ನ ಫೈಲ್ಸ್ ಅನ್ನ ನೀವು ಅಪ್ಲೋಡ್ ಮಾಡಬಹುದು. ನೋಡಬಹುದು ಇಲ್ಲಿ ಫೋಟೋಸ್, ವಿಡಿಯೋಸ್ ಎಲ್ಲ ಸಪರೇಟ್ ಆಗಿ ಬರ್ತಾ ಇರುತ್ತೆ. ನೀವು ಯಾವುದೇ ಫೈಲ್ನ ನೋಡಿ ಈ ರೀತಿ ಈ ಒಂದು ಫೈಲ್ನ ನಾನು ಅಪ್ಲೋಡ್ ಮಾಡ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಈ ರೀತಿ ಅಪ್ಲೋಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಂತರದಲ್ಲಿ ಈ ಒಂದು ಫೈಲ್ ಅಪ್ಲೋಡ್ ಆದ ನಂತರದಲ್ಲಿ ಇದು ಸೆಕ್ಯೂರ್ ಆಗಿ ಅಲ್ಲೇ ಉಳಿಯುತ್ತೆ, ಅಂದ್ರೆ ಸೇಫ್ ಆಗಿ ಉಳಿಯುತ್ತೆ. ನೀವು ಯಾವುದೇ ರೀತಿಯಲ್ಲಿ ನಿಮ್ಮ ಫೋನ್ ಕಳೆದೋದ್ರೂ ಕೂಡ ನೀವು ಬೇರೆ ಫೋನಲ್ಲಿ ನಿಮ್ಮ ಡಿಜಿ ಲಾಕರ್ ಆ್ಯಪ್ನ ಲಾಗಿನ್ ಮಾಡಿದರೆ ಇಲ್ಲಿಂದ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬಹುದು ಮರಳಿ ಇದನ್ನ. ಇಲ್ಲಿ ನೋಡಿ ಡೌನ್ಲೋಡು, ಡಿಲೀಟು ಎಲ್ಲ ಆಪ್ಷನ್ಸ್ಗಳು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ನೀವು ಯಾವುದೇ ಫೈಲ್ನ ಡಿಲೀಟ್ ಕೂಡ ಮಾಡ್ಬೋದು, ಮೂವ್, ಡೌನ್ಲೋಡ್ ಎಲ್ಲವೂ ಆಪ್ಷನ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಈ ರೀತಿ ನಾವು ಸೇವ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ, ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.